ಈ ವಿಡಿಯೋದಲ್ಲಿ ನಾವು ವೈದಿಕ ಯುಗದ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಯಾರ್ಯಾರಿಗೆ ಈ ವಿಡಿಯೋಸು ಯೂಸ್ ಆಗುತ್ತೋ, ಯೂಸ್ಫುಲ್ ಆಗುತ್ತೋ ಅವರಿಗೆಲ್ಲರ ಜೊತೆನೂ ಕೂಡ ಶೇರ್ ಮಾಡಿ. ಆರ್ಯ ಎಂಬ ಪದವು ಒಳ್ಳೆಯ ಕುಟುಂಬಕ್ಕೆ ಸೇರಿದವನು ಎಂಬ ಅರ್ಥವನ್ನು ಕೊಡುತ್ತೆ. ಆರ್ಯರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಅವರೇನು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವೊಬ್ಬರು ಹೇಳ್ತಾರೆ, ಕೆಲವೊಂದು ಇತಿಹಾಸಕಾರರ ಅಭಿಪ್ರಾಯ ಏನು ಅಂದರೆ, ಸಿಂಧೂ ನಾಗರಿಕತೆಯ ಅವನತಿಗೆ ಶೀಘ್ರಗಾಮಿಗಳಾದ ಕುದುರೆಗಳನ್ನು, ರಥಗಳನ್ನು ಹಾಗೂ ಕಬ್ಬಿಣದಿಂದ ಮಾಡಿದ ಬಲವಾದ ಆಯುಧಗಳನ್ನು ಹಿಡಿದು ದಾಳಿ ಮಾಡಿದ್ರು ಇವರು ಅಂತ. ಇನ್ನು ಕೆಲವೊಬ್ಬರು ಹೇಳ್ತಾರೆ, ಆರ್ಯರು ವಿದೇಶಿಯರಲ್ಲ, ದೇಶೀಯ ಮೂಲದವರೇ ಎಂಬ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ. ಆರ್ಯರ ಮೂಲಸ್ಥಾನವನ್ನು ಉತ್ತರ ಧ್ರುವದಿಂದ ಪ್ರಾರಂಭಿಸಿ ಭಾರತದವರೆಗಿನ ಪ್ರದೇಶದಲ್ಲಿ ಗುರುತಿಸಿದ್ದಾರೆ. ವೇದ ಕಾಲದ ಸಂಸ್ಕೃತ ಭಾಷೆಯನ್ನಾಡುವ ಆರ್ಯರು ವಿದೇಶದಿಂದ, ಅದರಲ್ಲೂ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿರಬೇಕೆಂದು ಮಾರ್ಕ್ಸ್ ಮುಲ್ಲರ್ ಅವರು ಹೇಳ್ತಾರೆ. ಆರ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲು ವೇದಗಳು ಸಹಾಯಕವಾಗಿದೆ. ಇವರ ಕಾಲವನ್ನು ಕ್ರಿಸ್ತಪೂರ್ವ 1500ರಿಂದ 600ರ ನಡುವಿನ ಅವಧಿ ಅಂತ ಗುರುತಿಸಲ್ಪಟ್ಟಿದೆ. ಈ ಅವಧಿಯನ್ನು ವೈದಿಕ ಯುಗ ಅಂತಲೂ ಕೂಡ ಕರೀತಾರೆ. ವೈದಿಕ ಯುಗವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದು ಋಗ್ವೇದದ ಕಾಲ, ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 1000. ಎರಡನೇದು ಬಂದು ಉತ್ತರ ವೇದಗಳ ಕಾಲ, ಇದು ಕ್ರಿಸ್ತಪೂರ್ವ 1000ದಿಂದ ಕ್ರಿಸ್ತಪೂರ್ವ 600. ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು ಅನ್ನೋ ಬಗ್ಗೆ ಬೇರೆ ಬೇರೆ ಥರದ ವಿಭಿನ್ನ ಅಭಿಪ್ರಾಯಗಳಿದೆ. ಅದರಲ್ಲಿ ಅವರು ದಕ್ಷಿಣ ರಷ್ಯಾದಿಂದ ಹಿಡಿದು ಮಧ್ಯ ಏಷ್ಯಾದವರೆಗೆ ವಿಸ್ತರಿಸಿದ ಸ್ಟೆಪಿಸ್ ಪ್ರದೇಶದಲ್ಲಿ ವಾಸವಾಗಿದ್ದರೆಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಬಹುದಾದ ಅಭಿಪ್ರಾಯವಾಗಿದೆ. ಆದರೆ ಸರ್ವಾನುಮತದಿಂದ ಅಭಿಪ್ರಾಯವನ್ನು ಮಂಡಿಸಿದಾಗ ಆರ್ಯರ ಮೂಲಪೂರ್ವ ಆಲ್ಟ್ಸ್ ಬಯಲಿನ ಯಾವುದೋ ಒಂದು ಸ್ಥಳವಾಗಿದೆ. ಭಾರತದ ಕಡೆ ಹೊರಟ ಆರ್ಯರು ಮೊದಲು ಇರಾನ್ನಲ್ಲಿ ನೆಲೆ ನಿಂತು ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸಿಸಿದರು. ನಂತರದ ವರ್ಷಗಳಲ್ಲಿ ಇರಾನ್ನಿಂದ ಭಾರತಕ್ಕೆ ಅವರು ವಲಸೆ ಬರ್ತಾರೆ. ಮಧ್ಯ ಏಷ್ಯಾ ಇರಾನರ ಪವಿತ್ರ ಗ್ರಂಥ ಝೆಡ್ ಅವೆಸ್ಟಕೋ ವೇದಗಳಲ್ಲಿ ವರ್ಣಿತ ಪರಿಸರಕ್ಕೂ ತುಂಬಾ ಹೋಲಿಕೆ ಇರುವುದನ್ನು ನಾವು ನೋಡಬಹುದು. ಋಗ್ವೇದದ ಪ್ರಕಾರ ಆರ್ಯರು ವಾಸವಾಗಿದ್ದ ಪ್ರದೇಶವನ್ನು ಸಪ್ತಸಿಂಧು ಅಥವಾ 7 ನದಿಗಳ ನಾಡೆಂದು ಕರೆಯುತ್ತಿದ್ದರು. ಸಪ್ತಸಿಂಧು ಪ್ರದೇಶದಲ್ಲಿ ರಚಿತವಾದ ವೇದ ಶ್ಲೋಕಗಳು ಆರ್ಯರ ಬೆಳವಣಿಗೆಯ ಬಗ್ಗೆ ತಿಳಿಯಪಡಿಸುತ್ತೆ. ಆರ್ಯ ಎಂದರೆ ಶ್ರೇಷ್ಠ ಅಥವಾ ಸುಸಂಸ್ಕೃತಿಯುಳ್ಳ ವಿಚಾರಯುತ ಜನ ಎಂಬ ಅರ್ಥ ಕೊಡುತ್ತದೆ. ಆರ್ಯರು ಪ್ರಾರಂಭದಲ್ಲಿ ಒಂದು ಹುಲ್ಲುಗಾವಲಿನಿಂದ ಇನ್ನೊಂದು ಹುಲ್ಲುಗಾವಲು ಪ್ರದೇಶಕ್ಕೆ ಸಂಚರಿಸುವ ಜನರಾಗಿದ್ದರು. ತಮ್ಮ ಹತ್ತಿರ ಹೆಚ್ಚಿನ ಪ್ರಮಾಣದಲ್ಲಿ ದನಕರುಗಳನ್ನು ಸಾಕುತ್ತಿದ್ದರು. ಯಾವಾಗ ಅವರು ಒಂದೆಡೆ ನೆಲೆ ನಿಂತರೋ ಆಗ ಅವರು ಕೃಷಿಕರಾಗಿ ಜಮೀನನ್ನು ಎತ್ತುಗಳಿಂದ ಉಳುಮೆ ಮಾಡಲು ಪ್ರಾರಂಭಿಸಿದರು. ನಂತರ ವೈದಿಕ ಯುಗದಲ್ಲಿ ಆರ್ಯರು ಗಂಗಾ, ಜಮುನಾ ಪ್ರದೇಶದ ಕಡೆಗೆ ವಲಸೆ ಹೋದರು.